ಮನ್ಮೂಲ್ ಗದ್ದುಗೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮತ್ತೊಮ್ಮೆ ಕೈ ವಶವಾಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕೈ ಪಾಳೆಯ ಗೆಲುವನ್ನ ದಾಖಲು ಮಾಡಿದೆ ಜೆಡಿಎಸ್ನ ಭದ್ರಕೋಟೆ. ಇಂಥ ಒಂದು ಭಾಗದಲ್ಲೇ ಕೈ ಪಾಳೆಯಕ್ಕೆ ಹೋಗಿದೆ ಮನ್ಮೂಲ್. ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿ ಗೌಡಗೆ ಗೆಲುವು ಸಿಕ್ಕಿದೆ. ಹಾಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಸೋಲು. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಈ ಒಂದು ಗೆಲುವಿನಿಂದಾಗಿ ಜೋರಾಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆ ಹಿನ್ನೆಲೆ ಮತ್ತೆ ಕೈವಶವಾದಂಥ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 12 ನಿರ್ದೇಶಕರ ಪೈಕಿ 3ರಲ್ಲಿ ಅಷ್ಟೇ ಜೆಡಿಎಸ್ ಬೆಂಬಲಿಗರು ಗೆಲುವು ದಾಖಲಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಬಂಡಾಯಗಾರರೇ ಬಲಾಢ್ಯರಾಗಿದ್ದರು. ಉಳಿದ 6 ನಿರ್ದೇಶಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರ ಗೆಲುವಾಗಿದೆ. ಹಾಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಸೋಲಾಗಿದ್ದು ಪರಿಷತ್ನ ಮಾಜಿ ಸದಸ್ಯರಾಗಿರುವ ಅಪ್ಪಾಜಿ ಗೌಡಗೆ ವಿಜಯಮಾಲೆ ಸಿಕ್ಕಿದೆ. ಮನ್ಮೂಲ್ ಆಡಳಿತ ಮಂಡಳಿ ಕಾಂಗ್ರೆಸ್ ವಶದ ಹಿನ್ನೆಲೆಯಲ್ಲಿ ಎಣಿಕೆ ಕೇಂದ್ರದ ಬಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಲು ಒಕ್ಕೂಟದ ಸಂಘಗಳು, ಅಲ್ಲಿಯ ಸದಸ್ಯರುಗಳು, ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಮ್ಮೆಲ್ಲ ಶಾಸಕರ ಪ್ರಯತ್ನಕ್ಕೆ, ನಮ್ಮೆಲ್ಲ ಅಭ್ಯರ್ಥಿಗಳ ಪ್ರಯತ್ನಕ್ಕೆ ಜಯ ಕೊಟ್ಟಿದ್ದಾರೆ. ಬಹುಶಃ ನಿಂತಿದ್ದಂಥ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ಅಭ್ಯರ್ಥಿಗಳ ಜೊತೆ ನಿಂತು ಹೋರಾಟ ಮಾಡಿ ಗೆಲ್ಲಿಸಿದಂಥ ಮನ್ಮೂಲ್ ಗದ್ದುಗೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮತ್ತೊಮ್ಮೆ ಕೈ ವಶವಾಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕೈ ಪಾಳೆಯ ಗೆಲುವನ್ನ ದಾಖಲು ಮಾಡಿದೆ ಜೆಡಿಎಸ್ನ ಭದ್ರಕೋಟೆ. ಇಂಥ ಒಂದು ಭಾಗದಲ್ಲೇ ಕೈ ಪಾಳೆಯಕ್ಕೆ ಹೋಗಿದೆ ಮನ್ಮೂಲ್. ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿ ಗೌಡಗೆ ಗೆಲುವು ಸಿಕ್ಕಿದೆ. ಹಾಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಸೋಲು. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಈ ಒಂದು ಗೆಲುವಿನಿಂದಾಗಿ ಜೋರಾಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆ ಹಿನ್ನೆಲೆ ಮತ್ತೆ ಕೈವಶವಾದಂಥ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 12 ನಿರ್ದೇಶಕರ ಪೈಕಿ 3ರಲ್ಲಿ ಅಷ್ಟೇ ಜೆಡಿಎಸ್ ಬೆಂಬಲಿಗರು ಗೆಲುವು ದಾಖಲಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಬಂಡಾಯಗಾರರೇ ಬಲಾಢ್ಯರಾಗಿದ್ದರು. ಉಳಿದ 6 ನಿರ್ದೇಶಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರ ಗೆಲುವಾಗಿದೆ. ಹಾಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಸೋಲಾಗಿದ್ದು ಪರಿಷತ್ನ ಮಾಜಿ ಸದಸ್ಯರಾಗಿರುವ ಅಪ್ಪಾಜಿ ಗೌಡಗೆ ವಿಜಯಮಾಲೆ ಸಿಕ್ಕಿದೆ. ಮನ್ಮೂಲ್ ಆಡಳಿತ ಮಂಡಳಿ ಕಾಂಗ್ರೆಸ್ ವಶದ ಹಿನ್ನೆಲೆಯಲ್ಲಿ ಎಣಿಕೆ ಕೇಂದ್ರದ ಬಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಲು ಒಕ್ಕೂಟದ ಸಂಘಗಳು, ಅಲ್ಲಿಯ ಸದಸ್ಯರುಗಳು, ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಮ್ಮೆಲ್ಲ ಶಾಸಕರ ಪ್ರಯತ್ನಕ್ಕೆ, ನಮ್ಮೆಲ್ಲ ಅಭ್ಯರ್ಥಿಗಳ ಪ್ರಯತ್ನಕ್ಕೆ ಜಯ ಕೊಟ್ಟಿದ್ದಾರೆ. ಬಹುಶಃ ನಿಂತಿದ್ದಂಥ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ಅಭ್ಯರ್ಥಿಗಳ ಜೊತೆ ನಿಂತು ಹೋರಾಟ ಮಾಡಿ ಗೆಲ್ಲಿಸಿದಂಥ ಮನ್ಮೂಲ್ ಗದ್ದುಗೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮತ್ತೊಮ್ಮೆ ಕೈ ವಶವಾಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕೈ ಪಾಳೆಯ ಗೆಲುವನ್ನ ದಾಖಲು ಮಾಡಿದೆ ಜೆಡಿಎಸ್ನ ಭದ್ರಕೋಟೆ. ಇಂಥ ಒಂದು ಭಾಗದಲ್ಲೇ ಕೈ ಪಾಳೆಯಕ್ಕೆ ಹೋಗಿದೆ ಮನ್ಮೂಲ್. ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿ ಗೌಡಗೆ ಗೆಲುವು ಸಿಕ್ಕಿದೆ. ಹಾಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಸೋಲು. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಈ ಒಂದು ಗೆಲುವಿನಿಂದಾಗಿ ಜೋರಾಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆ ಹಿನ್ನೆಲೆ ಮತ್ತೆ ಕೈವಶವಾದಂಥ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 12 ನಿರ್ದೇಶಕರ ಪೈಕಿ 3ರಲ್ಲಿ ಅಷ್ಟೇ ಜೆಡಿಎಸ್ ಬೆಂಬಲಿಗರು ಗೆಲುವು ದಾಖಲಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಬಂಡಾಯಗಾರರೇ ಬಲಾಢ್ಯರಾಗಿದ್ದರು. ಉಳಿದ 6 ನಿರ್ದೇಶಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರ ಗೆಲುವಾಗಿದೆ. ಹಾಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಸೋಲಾಗಿದ್ದು ಪರಿಷತ್ನ ಮಾಜಿ ಸದಸ್ಯರಾಗಿರುವ ಅಪ್ಪಾಜಿ ಗೌಡಗೆ ವಿಜಯಮಾಲೆ ಸಿಕ್ಕಿದೆ. ಮನ್ಮೂಲ್ ಆಡಳಿತ ಮಂಡಳಿ ಕಾಂಗ್ರೆಸ್ ವಶದ ಹಿನ್ನೆಲೆಯಲ್ಲಿ ಎಣಿಕೆ ಕೇಂದ್ರದ ಬಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಲು ಒಕ್ಕೂಟದ ಸಂಘಗಳು, ಅಲ್ಲಿಯ ಸದಸ್ಯರುಗಳು, ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು,
ನಮ್ಮೆಲ್ಲ ಶಾಸಕರ ಪ್ರಯತ್ನಕ್ಕೆ, ನಮ್ಮೆಲ್ಲ ಅಭ್ಯರ್ಥಿಗಳ ಪ್ರಯತ್ನಕ್ಕೆ ಜಯ ಕೊಟ್ಟಿದ್ದಾರೆ. ಬಹುಶಃ ನಿಂತಿದ್ದಂಥ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ಅಭ್ಯರ್ಥಿಗಳ ಜೊತೆ ನಿಂತು ಹೋರಾಟ ಮಾಡಿ ಗೆಲ್ಲಿಸಿದಂಥ ಮನ್ಮೂಲ್ ಗದ್ದುಗೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮತ್ತೊಮ್ಮೆ ಕೈ ವಶವಾಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕೈ ಪಾಳೆಯ ಗೆಲುವನ್ನ ದಾಖಲು ಮಾಡಿದೆ JDSನ ಭದ್ರಕೋಟೆ. ಇಂಥ ಒಂದು ಭಾಗದಲ್ಲೇ ಕೈ ಪಾಳೆಯಕ್ಕೆ ಹೋಗಿದೆ ಮನ್ಮೂಲ್. ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿ ಗೌಡಗೆ ಗೆಲುವು ಸಿಕ್ಕಿದೆ. ಹಾಲಿ JDS ಶಾಸಕ HT ಮಂಜುಗೆ ಸೋಲು. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಈ ಒಂದು ಗೆಲುವಿನಿಂದಾಗಿ ಜೋರಾಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆ ಹಿನ್ನೆಲೆ ಮತ್ತೆ ಕೈವಶವಾದಂಥ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 12 ನಿರ್ದೇಶಕರ ಪೈಕಿ 3ರಲ್ಲಿ ಅಷ್ಟೇ JDS ಬೆಂಬಲಿಗರು ಗೆಲುವು ದಾಖಲಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ JDS BJP ಬಂಡಾಯಗಾರರೇ ಬಲಾಢ್ಯರಾಗಿದ್ದರು. ಉಳಿದ 6 ನಿರ್ದೇಶಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರ ಗೆಲುವಾಗಿದೆ. ಹಾಲಿ JDS ಶಾಸಕ HT ಮಂಜುಗೆ ಸೋಲಾಗಿದ್ದು, ಪರಿಷತ್ನ ಮಾಜಿ ಸದಸ್ಯರಾಗಿರುವ ಅಪ್ಪಾಜಿ ಗೌಡಗೆ ವಿಜಯಮಾಲೆ ಸಿಕ್ಕಿದೆ. ಮನ್ಮೂಲ್ ಆಡಳಿತ ಮಂಡಳಿ ಕಾಂಗ್ರೆಸ್ ವಶದ ಹಿನ್ನೆಲೆಯಲ್ಲಿ ಎಣಿಕೆ ಕೇಂದ್ರದ ಬಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಲು ಒಕ್ಕೂಟದ ಸಂಘಗಳು, ಅಲ್ಲಿಯ ಸದಸ್ಯಗಳು, ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಮ್ಮೆಲ್ಲ ಶಾಸಕರ ಪ್ರಯತ್ನಕ್ಕೆ, ನಮ್ಮೆಲ್ಲ ಅಭ್ಯರ್ಥಿಗಳ ಪ್ರಯತ್ನಕ್ಕೆ ಜಯ ಕೊಟ್ಟಿದ್ದಾರೆ. ಬಹುಶಃ ನಿಂತಿದ್ದಂಥ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ಅಭ್ಯರ್ಥಿಗಳ ಜೊತೆ ನಿಂತು ಹೋರಾಟ ಮಾಡಿ ಗೆಲ್ಲಿಸಿದಂಥ ಮನ್ಮೂಲ್ ಗದ್ದುಗೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮತ್ತೊಮ್ಮೆ ಕೈ ವಶವಾಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕೈ ಪಾಳೆಯ ಗೆಲುವನ್ನ ದಾಖಲು ಮಾಡಿದೆ JDSನ ಭದ್ರಕೋಟೆ. ಇಂಥ ಒಂದು ಭಾಗದಲ್ಲೇ ಕೈ ಪಾಳೆಯಕ್ಕೆ ಹೋಗಿದೆ ಮನ್ಮೂಲ್. ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿ ಗೌಡಗೆ ಗೆಲುವು ಸಿಕ್ಕಿದೆ. ಹಾಲಿ JDS ಶಾಸಕ HT ಮಂಜುಗೆ ಸೋಲು. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಈ ಒಂದು ಗೆಲುವಿನಿಂದಾಗಿ ಜೋರಾಗಿದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆ ಹಿನ್ನೆಲೆ ಮತ್ತೆ ಕೈವಶವಾದಂಥ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 12 ನಿರ್ದೇಶಕರ ಪೈಕಿ 3ರಲ್ಲಿ ಅಷ್ಟೇ JDS ಬೆಂಬಲಿಗರು ಗೆಲುವು ದಾಖಲಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ JDS BJP ಬಂಡಾಯಗಾರರೇ ಬಲಾಢ್ಯರಾಗಿದ್ದರು. ಉಳಿದ 6 ನಿರ್ದೇಶಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರ ಗೆಲುವಾಗಿದೆ. ಹಾಲಿ JDS ಶಾಸಕ HT ಮಂಜುಗೆ ಸೋಲಾಗಿದ್ದು, ಪರಿಷತ್ನ ಮಾಜಿ ಸದಸ್ಯರಾಗಿರುವ ಅಪ್ಪಾಜಿ ಗೌಡಗೆ ವಿಜಯಮಾಲೆ ಸಿಕ್ಕಿದೆ. ಮನ್ಮೂಲ್ ಆಡಳಿತ ಮಂಡಳಿ ಕಾಂಗ್ರೆಸ್ ವಶದ ಹಿನ್ನೆಲೆಯಲ್ಲಿ ಎಣಿಕೆ ಕೇಂದ್ರದ ಬಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಲು ಒಕ್ಕೂಟದ ಸಂಘಗಳು, ಅಲ್ಲಿಯ ಸದಸ್ಯಗಳು, ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಮ್ಮೆಲ್ಲ ಶಾಸಕರ ಪ್ರಯತ್ನಕ್ಕೆ, ನಮ್ಮೆಲ್ಲ ಅಭ್ಯರ್ಥಿಗಳ ಪ್ರಯತ್ನಕ್ಕೆ ಜಯ ಕೊಟ್ಟಿದ್ದಾರೆ. ಬಹುಶಃ ನಿಂತಿದ್ದಂಥ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ಅಭ್ಯರ್ಥಿಗಳ ಜೊತೆ ನಿಂತು ಹೋರಾಟ ಮಾಡಿ ಗೆಲ್ಲಿಸಿದಂಥ